ಹೋಗ್ಬಿಟ್ಟೆ ನೀನು. ಅಲ್ಲ ಅದು ಹೆಂಗೆ ಮನ್ಸು ಬಂತು ನಿಂಗೆ ನಿಮ್ಮ ಅಮ್ಮನ ಬಿಟ್ಟು ಹೋಗಕ್ಕೆ? ಅಯ್ಯೋ ಹಾಳಾಗೋಗ್ಲಿ ಅಂತ ನೀನು ಇಷ್ಟಪಟ್ಟಿದ್ದು ಹುಡುಗನ ಜೊತೆ ಮದುವೆ ಮಾಡಕ್ಕೂ ರೆಡಿ ಇದ್ವಲ್ಲ ನಾವು. ಯಾಕೆ ಹಿಂಗೆ ಮಾಡ್ಬಿಟ್ಟೆ ನೀನು? ಮರ್ಯಾದೆ ತೆಗೆದುಬಿಟ್ಟಲ್ಲೇ. ಯಾವ ಮುಖ ಹೊತ್ಕೊಂಡು ಹೋಗ್ಲೆ ಊರಿಗೆ ನಾನು? ಮುನಿಯಮ್ಮ, ಏ ಮುನಿಯಮ್ಮ, ಇನ್ನು ಅಳ್ತಾ ಕೂತಿದ್ಯೇನೆ? ಸಮಾಧಾನ ಮಾಡ್ಕೊ. ನನ್ನ ಮಗ ಚಿಕ್ಕಣ್ಣ ಪೊಲೀಸ್ ಸ್ಟೇಷನ್ಗೆ ಹೋಗೋನೆ ಕಂಪ್ಲೇಂಟ್ ಕೊಡಕ್ಕೆ. ಆದಷ್ಟು ಬೇಗ ಹುಡುಕೊಡ್ತಾರೆ. ಅಯ್ಯೋ ಕೆಂಚಮ್ಮ, ಏನು ಹುಡುಕೊಡ್ತಾರೋ ಏನೋ ಕಡೆ. ಮನೆ ಆಳಿ ಈ ಮೀನ ನನ್ನ ಮರ್ಯಾದೆಲ್ಲ ತೆಗೆದ್ಬಿಟ್ಲಲ್ಲ. ಇನ್ನು ಯಾವ ಮುಖ ಹೊತ್ಕೊಂಡು ಊರಿಗೆ ಹೋಗ್ಲೆ? ಊರಿನ ಜನ ಸುಮ್ಮನೆ ಇರ್ತಾರ? ಒಂದಾದ್ರೆ 100 ಆಯ್ತು ಅನ್ನಂಗೆ ಆಡ್ತಾರ ಅವರು. ಮುನಿಯಮ್ಮ, ಊರವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರಿಗೇನು ಗೊತ್ತಾಗಲ್ಲ. ನೀನೇನು ಹೇಳಕ್ ಹೋಗ್ಬೇಡ, ಸುಮ್ಮನಿರು. ಏನಿದ್ರು ನಮ್ಮೊಳಗೆ ಇರ್ಲಿ. ನೋಡೋಣ ಎಲ್ಲಿ ಹೋಗ್ತಾಳೆ. ಸಿಗ್ತಾಳೆ. ಆದಷ್ಟು ಬೇಗ ಪೊಲೀಸರು ಹುಡುಕೊಂಡು ಕೊಡ್ತಾರೆ. ಸಿಗ್ಲಿ ಅವಳಿಗೆ ಮಾಡ್ತೀನಿ. ಕೈಯ ಕಾಲ ಮುರಿದೇ ಬಿಡಲ್ಲ ನಾನು. ಇನ್ನೊಂದ್ಸರಿ ಮನೆ ಬಿಟ್ಟು ಆಚೆ ಹೋಗ್ಬಾರ್ದವಳು. ಆಯ್ತಾಯ್ತು, ಹಂಗೆ ಮಾಡುವಂತೆ. ನಿನ್ನೆಯಿಂದ ಏನು ಊಟನೇ ಮಾಡಿಲ್ಲ. ತಗೋ ಒಂಚೂರು ಅನ್ನ ಸಾರು ತಿನ್ನು. ನಿನಗಿಷ್ಟ ಅಂತ ಕೆಂಪಕ್ಕಿ ಮಾಡಿದ್ದೀನಿ. ಹಂಗೆ ಹುಳಿಕಾಳು ಹಪ್ಪಳನೂ ಕರೆದಿದ್ದೀನಿ. ಒಂಚೂರು ಪಲ್ಯನೂ ಮಾಡಿದ್ದೀನಿ. ತಗೋ ತಿನ್ನು. ಬೇಡ ಕಣೆ ಕೆಂಚಮ್ಮ, ಏನು ಬೇಡ ನನಗೆ. ಇವಳು ಮಾಡಿರೋ ಮೋಸನೇ ಸಾಕು ನನಗೆ. ಹೊಟ್ಟೆ ತುಂಬೋಗಿದೆ, ನನಗೇನು ಬೇಡ. ಏ ಮುನಿಯಮ್ಮ, ಕೋಪನ ಹಸು ಮೇಲೆ ತೋರಿಸ್ಕೊಬೇಡ ಕಣೆ. ಹೊಟ್ಟೆ ಏನು ಪಾಪ ಮಾಡೈತೇಳು? ಗ್ಯಾಸ್ಟಿಕ್ ಆಗಿ ಆಮೇಲೆ ಅಲ್ಸರ್ ಆಗಿ ಇವೆಲ್ಲ ಬೇಕಾ? ಹೊಟ್ಟೆ ತುಂಬ ಊಟ ಮಾಡು. ಏನಾಗಬೇಕು ಆಗ್ತದೆ, ಏನು ಮಾಡೋಕ್ಕಾಗ್ತದೆ? ನೀನೇನೋ ಹೇಳ್ತೀಯ ನೀನು. ನಾನು ಹೆತ್ತು ಮಗಳು, ಇಷ್ಟು ವರ್ಷ ಸಾಕಿದ್ದೀನಿ, ಅಷ್ಟು ಕಷ್ಟಪಟ್ಟಿದ್ದೀನಿ, ನಿನಗೆ ಗೊತ್ತು. ಹಿಂಗೆ ಮಾಡ್ಬಿಟ್ಲಲ್ಲೇ. ಕಣ್ಣಾರೆ ಅವಳು ಮದುವೆನಾದ್ರೂ ನೋಡೋಣ, ಚೆನ್ನಾಗಿರ್ಲಿ ಜೀವನದಲ್ಲಿ ಅನ್ಕೊಂಡ್ರೆ ಆ ಭಾಗ್ಯನೂ ನನಗೆ ಸಿಗ್ಲಿಲ್ವಲ್ಲೇ. ಮುನಿಯಮ್ಮ, ಸಮಾಧಾನ ಮಾಡ್ಕ. ಏನು ಮಾಡೋಕ್ಕಾಗಲ್ಲ. ಈಗಿನ ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಅದು ಅಲ್ಲದೆ ನಿನ್ನ ಮಗಳಿಗೆ ನೀನು ಸಾನೆ ಸಲಿಯಾಗಿ ಕೊಟ್ಬಿಟ್ಟೆ. ಆ ಸಲಿಗೆನ ಅವಳು ಈ ಥರ ಮಾಡ್ಕೊಂಬಿಟ್ಲು ನೋಡು. ಅವಳು ಯೋಚನೆ ಮಾಡಬೇಕಿತ್ತು, ನಮ್ಮ ಅಮ್ಮಂಗೆ ನನ್ನನ್ನು ಬಿಟ್ಟರೆ ಇನ್ಯಾರವ್ರೆ ಅಂತ. ಅದು ಯಾಕೆ ಹಿಂಗೆ ಮಾಡಿದ್ಲಪ್ಪ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಬರ್ಲಿ ಅವಳು ನನ್ನ ಕೈಗೂ ಸಿಗ್ಲಿ, ಚೆನ್ನಾಗಿ ಬೈದಾಕ್ತೀನಿ ಅವಳನ್ನ. ಬೈಯೋದೇನೆ ಎರಡು ಬಿಡೆ ನೀನು. ನಿನಗ ಅಧಿಕಾರ ಐತೆ. 1 ವರ್ಷದಿಂದ ನೋಡ್ಕೊಂಡಿದ್ಯಾ ನೀನು. ಇಲ್ಲಿ ಇದ್ಬಿಟ್ಟು ಇಂಥ ಕೆಲಸನ ಮಾಡೋದು ಏನು ಮಾಡೋಕ್ಕಾಗ್ತದೆ? ಹಂಗಿರ್ಲಿಲ್ಲ ಅವಳು. 1 ವರ್ಷದಿಂದ ನಮ್ಮ ಮನೇಲಿ ಇದ್ಲಲ್ಲ, ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಮಾತಾಡ್ಸೋಳು, ಹೊಂದ್ಕೊಂಡಿದ್ಲು. ಎಲ್ಲ ಕೆಲಸ ಅವಳೇ ಮಾಡ್ತಿದ್ಲು. ಪರವಾಗಿಲ್ಲಪ್ಪ ಹುಡುಗಿ, ಎಲ್ಲ ಕೆಲಸನೂ ಮಾಡ್ತಾಳೆ, ಓದ್ ಮನೆ ಚೆನ್ನಾಗಿರ್ತದೆ ಅಂತ ನಾನು ಅನ್ಕೋತಿದ್ದೆ. ನಾನು ಅನ್ಕೊಂಡಿದ್ದೆ ಉಲ್ಟಾ ಆಗೋಯ್ತಲ್ಲ. ಉಲ್ಟಾ ಮಾಡಿದ್ರೆ ಇನ್ನೇನೇ ಮಾಡ್ತಾಳೆ ಅಲ್ಲ. ಆ ಹುಡುಗ ಏನು ಅನ್ಕೋಬೇಡ ಪಾಪ. ಅವನದೇನು ತಪ್ಪಿಲ್ವೇನೋ. ಇವ್ಳು ಕರೆದ ತಕ್ಷಣ, ಫೋನ್ ಮಾಡಿ ಕರೆದ ತಕ್ಷಣ ಹುಡುಗ ಬಂದ ಪಾಪ. ನೋಡಿದ್ರೆ ಆ ಹುಡುಗಂಗೆ ಮೋಸ ಮಾಡ್ಬಿಡೋಣ ಇವಳು. ಅಮ್ಮ ಬಾರಪ್ಪ. ಅಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ? ಕಂಪ್ಲೇಂಟ್ ಕೊಟ್ಟೆ ತಾನೆ? ಹೂನಮ್ಮ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದಾಯ್ತು ಬಿಡು. ನೋಡಿ ಈ ಮುನಿಯಮ್ಮನ ಊಟ ಮಾಡ್ದೇನೆ ಊಟ ಎಲ್ಲ ಬಿಟ್ಟು ಅಳ್ತಾ ಕೂತಾಳೆ. ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗ್ತಿಲ್ಲ ಕಣಪ್ಪ. ನನಗೂ ಹೇಳಿ ಸಾಕಾಗೋಗೈತೆ. ನೀನೊಂದು ಮಾತು ಹೇಳು. ಆಂಟಿ, ಅಳ್ತಾ ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇರಿ ನೋಡೋಣ. ಅವ್ರು ಆದಷ್ಟು ಬೇಗ ಹುಡುಕ್ತಾರೆ. ನೀವು ಉಪವಾಸ ಇದ್ರೆ ನಿಮ್ಮ ಆರೋಗ್ಯ ಏನಾಗಬೇಕು? ನೀವು ಊಟ ಮಾಡಿ. ಎಲ್ಲ ನಾನು ನೋಡ್ಕೋತೀನಿ, ಊಟ ಮಾಡಿ ನೀವು. ಅಯ್ಯೋ ನಿನಗೇನಪ್ಪ ಗೊತ್ತು ಹೆತ್ತೋರ್ ಸಂಕಟ. ಎಲ್ಲವಳ ನನ್ನ ಮಗಳು ಏನು ಮಾಡ್ತಾವಳೋ? ಊಟ ಆಯ್ತು ಇಲ್ವೋ? ಅವಳಿಗೆ ಉಪವಾಸ ಅವಳೋ ಏನೋ? ನನ್ನ ಕಂಟ್ಲಲ್ಲಿ ಹೆಂಗಪ್ಪ ಇಳಿಬೇಕು ಅನ್ನ? ನನಗೆ ಅವಳು ಬಿಟ್ಟರೆ ಇನ್ನು ಯಾರವ್ರು ಹೇಳು? ನನಗೆ ಅರ್ಥ ಆಗುತ್ತೆ ಆಂಟಿ, ಆದ್ರೆ ಏನ್ ಮಾಡೋದು? ಅವಳು ಯಾಕೆ ಈ ರೀತಿ ಮಾಡಿದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅಲ್ಲದೆ ಆ ಹುಡುಗ ಶರಣ್ ಇದ್ದಾನಲ್ಲ, ಅವನಿಗೂ ಫೋನ್ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ. ಅವನದು ಫೋನ್ ಯಾಕೋ ಸಿಗ್ತಾ ಇಲ್ಲ, ನೆಟ್ವರ್ಕ್ ಇಲ್ಲ ಅಂತ ತೋರಿಸ್ತಾ ಇದೆ. ಅವನು ಇವತ್ತು ಮದುವೆ ಇಟ್ಕೊಂಡು ಯಾಕೆ ಈ ಥರ ಮಾಡ್ಕೊಂಡ? ನನಗೊಂದು ಅರ್ಥ ಆಗ್ತಿಲ್ಲ. ಮೀನಾ ಬೇರೆ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಈ ಶರಣ್ ನೋಡಿದ್ರೆ ಫೋನ್ ನಾಟ್ ರೀಚಬಲ್. ಫೋನ್ ಹೋಗ್ತಿಲ್ವಾ? ಅಲ್ಲ ಇದಂಗಿದು ಫೋನ್ ಹೋಗ್ತಿಲ್ಲ ಅಂದಿದ್ರೆ ಮೀನಾ ಇಲ್ಲಿ ಇದ್ದಿದ್ರು ಆ ಹುಡುಗ ಹೆಂಗ್ ಗೊತ್ತಿದ್ದ? ಮತ್ತೆ ಗೊತ್ತಿದ್ನೋ ಇಲ್ವೋ ನಂಗೊಂದು ಅನುಮಾನ ಆಗ್ತಿದ್ ಕಣ ಚಿಕ್ಕಣ್ಣ. ಈ ಮೀನಾನು ಮತ್ತೆ ಈ ಶರಣು ಇಬ್ರು ಏನಾದ್ರು ಓಡ್ಗಿಡೋಗವ್ರ? ಅಮ್ಮ, ಇಬ್ರಿಗೂ ಸೇರ್ ಮದುವೆ ಮಾಡ್ಬೇಕಂತ ಇದ್ವಲ್ಲ ನಾವು. ಇಬ್ರು ಏನು ಕೊಡೋಗ್ತಾರೆ ಅಂತ ಅವಶ್ಯಕತೆ ಏನಿದೆ ಅವ್ರಿಗೆ? ಅಲ್ಲ, ಅವ್ರಿಬ್ರು ತಾನೇ ಒಪ್ಕೊಂಡ್ರು, ನಾವಿಬ್ರು ಇಷ್ಟಪಡ್ತಿದೀವಿ, ಇಬ್ರು ಮದುವೆ ಮಾಡ್ಕೋತೀವಿ ಅಂತ. ನಾವೇ ಸೇರ್ಕೊಂಡು ಮದುವೆ ಮಾಡ್ತೀವಿ ಅಂತ ಹೊರಟಿದೀವಪ್ಪ. ಅದರಲ್ಲಿ ಇಬ್ರು ಓಡೋಗಂಥದ್ದು ಏನಮ್ಮ? ಅದೇನೋ ಗೊತ್ತಿಲ್ಲ ಕಣ. ಈ ಒಂದು ಫೋನು ಸಿಗ್ತಾ ಇಲ್ಲ, ಅವಳು ಕಾಣಿಸ್ತಿಲ್ಲ. ನನಗೆ ಯಾಕೋ ಅನುಮಾನ. ಇಲ್ಲಮ್ಮ, ಹಂಗೆಲ್ಲ ಆಗಿರಲ್ಲ. ಆ ಥರ ಏನಾದರೂ ಆಗಿದ್ರೆ ಹೇಗೋ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಗೊತ್ತಾಗುತ್ತೆ ಬಿಡು. ಆಯ್ತಪ್ಪ, ಅಂದ್ರೆ ನನಗೆ ಅನುಮಾನನೇ. ನೋಡಂತಾಗ ಮುನಿಯಮ್ಮ, ನೀನ್ ತಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದವನಂತಲ್ಲ, ಇನ್ನೇನು ಹುಡುಕ್ತಾರೆ. 2 ದಿನದಲ್ಲಿ ಸಿಕ್ಬಿಡ್ತಾಳೆ ನಿನ್ ಮಗಳು, ಎಲ್ಲೂ ಹೋಗಲ್ಲ. ತಗ ನೀನು ಊಟ ಮಾಡು. ಬೇಡ ಕಣ ಕೆಂಚಮ್ಮ. ತಗ ನೀನ್ ತಿಂದು ಗಟ್ಮುಟ್ಟಾಗಿದ್ರಲ್ವಾ, ನಿನ್ ಮಗಳು ಬರೋದನ್ನ ಕಾಯಕ್ಕಾಗೋದು. ನೀನೇ ಹುಷಾರಿಷ ತಪ್ಪಿದ್ರೆ ಅದು ವಯಸ್ಸಾಗೈತೆ ಬೇರೆ. ಎಷ್ಟು ದಿನ ಅಂತ ಉಪವಾಸ ಇರ್ತೀಯ? ಅದಕ್ಕೆ ನನ್ನ ಮಾತು ಕೇಳು, ಇವಾಗ ಊಟ ಮಾಡು. ಏನಾಗಲ್ಲ, ನಿನ್ ಮಗಳು ಸಿಗ್ತಾಳೆ. ಮೀನವ್ರೆ, ಎಲ್ಲಿ ಹೋದ್ರಿ ಇವರು? ಏನಪ್ಪ ನಿಂದು ರಾಜ್ಕುಮಾರ, ಯಾಕೆ ಹಿಂಗೆ ಗಾಬರಿ ಆಗ್ತಿದ್ಯಾ? ಅಯ್ಯೋ ಮೇಡಮ್, ನನ್ನ ಜೊತೆ ಒಂದು ಹುಡುಗಿ ಬಂದಿದ್ರಲ್ಲ, ಅವರು ಎಲ್ಲಿ ಹೋದ್ರು? ಹುಡುಗಿ ಇಲ್ಲಿ ಕೂತಿದ್ಲಲ್ಲಪ್ಪ, ಎಲ್ಲಿ ಹೋದ್ಲು? ಅಲ್ಲ ಮೇಡಮ್, ನಾನು ಒಬ್ಬನೇ ಅಲ್ವಾ ಇಳ್ದು ಹೋಗಿದ್ದು? ಅಲ್ಲ, ಹುಡುಗಿ ಇಳ್ದೋದ್ರ ಎಲ್ಲಾದ್ರು? ಏನಪ್ಪ ನಾನು ಗಮನಿಸ್ಲಿಲ್ಲ. ನಾನು ಆಚೆನೆ ನಿಂತಿದ್ದೆ, ನನ್ನ ಮುಂದೆ ಹುಡುಗಿ ಹೋಗ್ಲಿಲ್ಲ. ಒಟ್ನಲ್ಲಿ ಅಲ್ಲೇನಾದ್ರೂ ಇಳ್ಕೋತೇನೋ ಹುಡುಗಿ, ಗೊತ್ತಾಗ್ಲಿಲ್ವಲ್ಲ ನನಗೆ. ಅಯ್ಯೋ ಮೇಡಮ್, ದಯವಿಟ್ಟು ಬಸ್ ನಿಲ್ಸಕ್ಕೆ ಹೇಳಿ. ಡ್ರೈವರ್, ಬಸ್ ನಿಲ್ಸಿ ಒಂದು ಸ್ವಲ್ಪ. ಮೇಡಮ್, ಅವ್ರು ಎಲ್ಲೋದ್ರು ಅಂತ ನಾನು ನೋಡ್ತೀನಿ. ಒಂದು 5-10 ನಿಮಿಷ ವೆಯ್ಟ್ ಮಾಡ್ತೀರಾ? ಆಯ್ತು ನಡಿಯಪ್ಪ, ಹೋಗಿ ನೋಡ್ಕೊಂಬ.
ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ, ಒಂದು 10 ನಿಮಿಷ ವೆಯ್ಟ್ ಮಾಡ್ತೀವಿ. ನಾವು 5 ಗಂಟೆ ಅಷ್ಟರಲ್ಲಿ ಕೇರಳ ತಲುಪಬೇಕಣಪ್ಪ, ಇಲ್ಲ ಅಂದ್ರೆ ನಮಗೆ ತೊಂದರೆ ಆಗುತ್ತೆ. ಇಲ್ಲ ಮೇಡಮ್, ಒಂದು 10 ನಿಮಿಷ ವೆಯ್ಟ್ ಮಾಡಿ, ನಾನು ಕರ್ಕೊ ಬಂದ್ಬಿಡ್ತೀನಿ. ಹಾ ಆಯ್ತು. ಎಲ್ಲಿ ಇಳ್ಕೊಂಡ್ರಪ್ಪ ಇವರು? ಅಲ್ಲ, ಇವ್ರಿಗೆ ಅಷ್ಟು ಗೊತ್ತಾಗಲ್ವಾ? ನಾನು ಸರಿ ಹೇಳಿದ್ದೀನಿ ಇಲ್ಲೇ ಇರಿ, ನಾನು ಬೇಗ ಬಂದ್ಬಿಡ್ತೀನಿ ಅಂತ. ಎಲ್ಲೋದ್ರು? ಮೀನವ್ರೇ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲೇ ಇನ್ನೊಂದು ಸ್ವಲ್ಪ ತಿರ್ಬೇಕು ಅನ್ಸುತ್ತೆ. ಅಂದ್ರೆ ಏನ್ ಮಾಡೋದು, ಆ ಗೂಬೆ ನನ್ನ ಮಗ ಬೇರೆ ಕಾಯ್ತಿರ್ತಾನಲ್ಲಿ. ಹೋಗಿಲ್ಲ ಅಂದ್ರೆ ಬಾಯಿ ಬಡ್ಕೊಂಡ್ಬಿಡ್ತಾನೆ. ಮೊದ್ಲು ಹೋಗಿ ಬಸ್ ಹತ್ಕೊಳ್ಳೋಣ. ಲೋ ಮಗ, ಯಾವ್ದೋ ಇದು ಚಿಟ್ಟೆ? ಲೋ, ಏನೋ ನೀನು ಚಿಟ್ಟೆ ಗಿಟ್ಟೆ ಅನ್ಕೊಂಡು, ನಮ್ಮ ಕೆಲಸ ಏನೋ ಕಿಡ್ನಾಪ್ ಮಾಡೋದು. ಇವನೊಬ್ಬ ಚಿಟ್ಟೆ ಗಿಟ್ಟೆ ಅನ್ಕೊಂಡು ಒಂಟಿ ಹುಡುಗಿರು ಎಲ್ಲೆಲ್ಲಿ ಕಾಣಿಸ್ತಾರೋ ಅವ್ರನ್ನೆಲ್ಲ ಕಿಡ್ನಾಪ್ ಮಾಡೋದೇ ಅಲ್ವಾ ನಮ್ಮ ಕೆಲಸ. ಹೌದು ಕಣ, ಏನೋ ಹುಡುಗಿ ಚೆನ್ನಾಗಿಲ್ಲಲ್ಲ, ಅದಕ್ಕೆ ಹಂಗಂದೆ ಅಷ್ಟೇ. ನಡಿ ಆ ಹುಡುಗಿ ಹೋಗೋ ಅಷ್ಟರಲ್ಲಿ ಹೋಗಿ ಕಿಡ್ನಾಪ್ ಮಾಡ್ಬಿಡೋಣ. ಹೂನ್ ಬಾರೋ, ಆ ಹುಡುಗಿ ಹೋಗ್ತಾ ಇದೆ ಅಲ್ಲೇ. ಮುಸ್ಕ್ಯಾಗ ಹಾಕೊಂಡಿದೀವ ನಾವು, ಕಿಡ್ನಾಪರ್ಸ್. ಚಿಟ್ಟೆ ಬಂತು ಚಿಟ್ಟೆ ನೋಡು, ಈಗ ಹಿಡಿದು ಬಿಟ್ಟೆ. ಬಿಡೋದಕ್ಕಲ್ಲ ಚಿನ್ನ ನೀನು ಹಿಡ್ಕೊಂಡಿರೋದು. ಲೋ, ಮಾತ್ ಸಾಕು, ಕೆಲಸ ಮುಗಿಸೋಣ ಫಸ್ಟು, ಹೌದಲ್ಲ? ಬಾ ಚಿನ್ನ, ನಿನ್ನ ಹುಷಾರ ಕರ್ಕೊಂಡು ಹೋಗ್ತೀನಿ ನಾನು. ಮೀನವ್ರೆ ಎಲ್ಲಿ ಹೋಗಿರ್ಬೋದು ಇವರು? ಎಷ್ಟು ದೂರ ಹುಡುಕೋ ಬಂದಿದ್ದೀನಿ ನಾನು, ಇದಕ್ಕಿಂತ ದೂರ ಹೋಗಿರಲ್ಲ. ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ಮೀನವ್ರು ಹಾಕೊಂಡಿದ್ದಿದ್ದು ಸೆಂಟ್ ವಾಸನೆ ಬರ್ತಾ ಇದೆಯಲ್ಲ. ಹಾಗಿದ್ರೆ ಮೀನವ್ರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ಯಾಕೆ ಬಂದ್ರು? ಇಲ್ಲಿಂದ ಎಲ್ಲಿ ಹೋಗಿರ್ಬೋದು? ಅಕಸ್ಮಾತ್ ಅವ್ರಿಗೇನಾದ್ರು ತೊಂದರೆ ಆಯ್ತಾ? ಅಯ್ಯೋ ದೇವ್ರೆ, ನಾನು ಕರ್ಕೊ ಬಂದಿದ್ದೀನಿ, ಅವ್ರ ಜವಾಬ್ದಾರಿ ನಂದೆ. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಯ್ಯೋ ದೇವ್ರೆ, ಹಾಗೇನು ಆಗದೆ ಇರ್ಲಪ್ಪ. ಮೊದಲು ಹೋಗಿ ಹುಡುಕ್ಬೇಕು ಅವ್ರನ್ನ. ಮೀನವ್ರೆ ಇನ್ನು ಎಷ್ಟು ದೂರ ಹೋಗ್ಬೇಕೋ ಏನೋ. ಅವ್ರ ಸೆಂಟ್ ವಾಸನೆ ಎಲ್ಲೆಲ್ಲಿ ಬರುತ್ತೋ ಹಾಗೆ ಹೋಗ್ತಿರೋಣ.